ಆಹಾ ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾಕೆ ನೋಡ್ಕೊಂಡು ಮಾಡ್ತಾ ಇದ್ಯಾ? ನಂಗೆ ಭಯ ಆಗತ್ತೆ. ಯಾಕಂತ ನೋಡ್ತಿದ್ಯಾ? ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗತ್ತೆ. ಕೂಗ್ಬಿಡ್ತೀನಿ. ಐಶೋ ಚಂದ್ರು. ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟ ದಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನು ತೋರಿಸ್ಲೇಬೇಕು, ನಾನು ನೋಡ್ಲೇಬೇಕು. ಬೆಳಿಗ್ಗೆ ನಾನು ಶರ್ಟ್ ಮೇಲೆ ಕಣ್ಣಾಗ್ದೆ ಓಕೆ, ಇವತ್ತು ನಿಕ್ಕರ್ ಮೇಲೆ ಕಣ್ಣಾಗ್ತಿದೆ. ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ನೀನ್ ಯಾವ ತರದವನು ಅಂತ ಅದು ಅನ್ಕೋ. ಅಂದ್ರೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರ್ಬೇಕು, ಯಾರಿಗೂ ಗೊತ್ತಾಗಬಾರ್ದು. ನನ್ನ ಆಸೆ ಕಟ್ಟಿ ಹೊಡೆದು ಚಿಮ್ಮುತ್ತಾ ಇದೆ. ಮೈಂಡ್ ಬ್ಲಾಕ್ ಆಗ್ತಿದೆ. ನಾನು ತೋರಿಸ್ಬೇಕು. ನೋಡೋ ಪ್ಲೀಸ್. ನೋಡೋ ಚೆನ್ನಾಗಿ ನೋಡ್ಕೋ. ತಲೆ ಕೆರಿತಾ ಇದ್ದ ನನಗೆ. ವಿಗ್ಗ ನನ್ನ ಮಗನೇ, ಕೂದ್ಲಿದ್ದು ಯಾಕೆ ವಿಗ್ಗ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ನ ದೇವು ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕೆ ಜೋಪಾನವಾಗಿ ಅಲ್ಲ ಕಣೋ, ಈಗ ಅವ್ಳು ಕೈ ಕೊಟ್ಟಲ್ಲ. ಅವ್ಳು ಕೈ ಕೊಟ್ಬಿಟ್ರೆ ಈ ವಿಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನು ಸಾಯಕ್ ಒಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಹೋಗು. ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಈ ವಾಸನೆ ಬರ್ತೇನೆ ನಂದಲ್ಲ. ಈ ವಿಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ನಾ ಒಟ್ಟಿಗೆ ಸ್ನಾನ ಮಾಡೋಣ. ನನ್ನ ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ನ ಬೆಡ್ರೂಮ್ ಮಾಡ್ಬಿಡ್ತಾನೆ. ಹುಷಾರಾಗಿರ್ಬೇಕು ಇವನ ಹತ್ರ. ಮಕ್ಕಳೇ ಮಲ್ಕೋಬೇಡ, ಜನ ಸರಿ ಇಲ್ಲ. ಅಜ್ಜಯ್ಯ, ಈಗ ಬಂದವ್ರನ್ನ ನೋಡಿದ್ರೆ ಕದ್ಲಂಗೆ ಕಾಣ್ತಾ ಇಲ್ಲ. ಗೆಸ್ಟ್ ಹೌಸ್ಗೆ ಚಿಕ್ಕ ಯಜಮಾನರು ಬರ್ತಿಲ್ಲ ಅಂತ ಗೊತ್ತಿದ್ದೆ. ಸಂತೋಷವಾಗಿದ್ವಿ. ನಮ್ದೇ ರಾಜ್ಯ, ನಮ್ದೇ ರಾಜ್ಯಭಾರ. ಅವರಿದ್ದಷ್ಟು ನಮ್ಗೆ ತೊಂದ್ರೆ. ಏನ್ ಮಾಡೋದು ಅಜ್ಜಯ್ಯ? ದೊಡ್ಡ ಯಜಮಾನ್ರು ಏನ್ ಹೇಳಿದ್ರು? ಅವರೇ ಫೋನ್ ಮಾಡಿ ಬಂದವ್ರಿಗೆ ತೊಂದರೆ ಆಗ್ದಿದಂಗ್ ನೋಡ್ಕೊ ಅಂದ್ರು. ಚಿಕ್ಕ ಯಜಮಾನ್ರು ಬರೋದ್ರೊಳಗೆ ಇಲ್ಲಿ ಒಂದೇ ಒಂದು ಪಿಳ್ಳೆ ಅಲ್ಲ, ಪುಳ್ಳೆ ಕೂಡ ಉರ್ದು ಬೂದಿಯಾಗಿರ್ಬೇಕು. ಆದಿವಾರದೊಳಗಡೆ ಇಲ್ಲಿರೋರೆಲ್ಲ ಗಂಟು ಮೂಟೆ ಕಟ್ಕೊಂಡು ಈ ಬಂಗ್ಲೆಯಿಂದ ಆಚೆ ಹೋಗ್ಬೇಕು. ಅರ್ಥ ಆಯ್ತಾ? ಇದು ಕಷ್ಟ. ಯಾಕ್ಲ ಕಷ್ಟ? ಕರ್ಸ್ಲ ಪಾರ್ವತಿನ. ಆಯ್ತು ಅಜ್ಜಯ್ಯ. ಈ ಮನೇಲಿ ನಾವ್ ಏನ್ ಅನ್ಕೊಂಡ್ಬಂದಿದ್ವಿ ಅದೇ ನಡೆಯೋದು. ನೀನ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಅದಕ್ಕೆ ನಾನ್ ಗ್ಯಾರಂಟಿ ಇದ್ದೀನಿ. ಆದ್ರೆ ನೀನ್ ಅವಾಗ ನಾನು ಫೋನ್ ಮಾಡಿ ತಲೆ ತಿನ್ಬೇಡ. ಗುಸ್ಗುಸು ಅಂತ ಫೋನಲ್ಲಿ ಮಾತಾಡ್ತಾ ಇದ್ಯಾ? ಬದುಕಕ್ಕೆ ಸಾಲ ಮಾಡಿದ್ವಲ್ಲಪ್ಪ. ಬ್ಯಾಂಕ್ ನಾವು ಸುಮ್ಮನೆ ಬಿಟ್ಬಿಡ್ತಾರ. ಆಮೇಲೆ ನಾವು ಸತ್ರು ಮನೆಗೆ ಬಂದ್ಬಿಡ್ತಾರೆ. ಆಮೇಲೆ ನಾವ್ ಹೇಳ್ದೆ ಕೇಳಿ ಸತ್ರೆ ಮುಖ ನೋಡಕ್ ಬಂದವರು ಮಣ್ಣಾಕಲ್ಲ, ಕ್ಯಾಕರ್ಸಿ ತುಪ್ಪಕ್ಕನ್ನ ಮುಖಕ್ಕೆ ಹೋಗಿತಾರೆ. ಈಗ ನೋಡೋ ಎಲ್ಲ ಸೆಟಲ್ಡ್. ನಾನ್ ಯಾರಿಗೂ ಏನು ಕೊಡಂಗಿಲ್ಲ. ಕೊಡಕ್ ಏನಿದೆ ನಿನ್ನ ಹತ್ರ? ಹಾಕೊಂಡಿರೋ ಕಿತ್ತಾಗಿರೋ ಬಟ್ಟೆ, ಇನ್ನೂ ಹೋಗೋ ಪ್ರಾಣ. ಕರೆಕ್ಟ್ ಮಚ. ಅದ್ ಸರಿ, ನನಗೇನೋ ಲವ್ ಪ್ರಾಬ್ಲಮ್ ಇದೆ, ನಾನ್ ಸಾಯ್ತಾ ಇದ್ದೀನಿ. ನಿನಗೇನೋ ರೋಗ. ಯಾಕೆ? ಚಂದು, ಫಸ್ಟ್ ನಿನ್ ಸ್ಟೋರಿ ಹೇಳು. ಪ್ರವೀಣ್ ಆಮೇಲೆ ಕೇಳೋಣ. ಸಾವಲ್ಲಿ ಫ್ರೆಂಡ್ಸ್ ಆಗಿದೀವಿ, ಕೊನೆದಾಗಿ ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡ್ರೆ ಬೆಟರ್. ಹಾಗಾದ್ರೆ ನೀನೇ ಹೇಳು ಐಶು. ನಂದಿರ್ಲಿ, ಮೊದ್ಲು ನಿಂದ ಹೇಳು. ಏನಪ್ಪ ಕೇಳ್ತಾವಳೆ? ಏನು ಅಂತ ಹೇಳಿ? ನನ್ನ ಲೈಫಲ್ಲಿ ನಾನು ತುಂಬಾ ಚೆನ್ನಾಗಿದ್ದೆ. ಆಗ ನನ್ನ ಲೈಫ್ ಎಂಟ್ರಿ ಆದಾಗ ಸೋನು. ಚಂದು, ನಿನ್ ಜೊತೆ ಲಂಚಿಗೆ ಬರಕ್ ಆಗಲ್ಲ ಕಣೋ. ಯಾಕೆ? ನನ್ ಜೊತೆ ಲಂಚಿಗೆ ಬರಕ್ ಇಷ್ಟ ಇಲ್ವಾ? ಹಾಗಲ್ವೋ? ಮದ್ವೆಗಿನ್ 1 ತಿಂಗಳಿದೆ. ಈ ಆಫೀಸು ಕೆಲ್ಸ ಎಲ್ಲ ಬೇಕಾ? ನಿನಗ್ ಗೊತ್ತಲ್ವಾ, ನಾನ್ ನನ್ ಫ್ರೆಂಡ್ ಬ್ರದರ್ ಹತ್ರ ಕೆಲಸ ಮಾಡ್ತಾ ಇರೋದು. ನಾನ್ ಜಾಬ್ಗೆ ಹೋಗ್ಲಿಲ್ಲ ಅಂದ್ರೆ ಸ್ಯಾಟಿಸ್ಫೈ ಆಗಲ್ಲ. ಓ ಗಾಡ್, ನಿಮ್ ಬಾಸಿಗೆ ನನ್ ಫಿಯಾನ್ಸಿನೇ ಬೇಕಾ? ಹಾಗಿಲ್ಲ ಕಣೋ. ಹೇಗೆ? ಮೊನ್ನೆವರೆಗೂ ಬಿದ್ದೋಗಿದ್ ಕಂಪನಿನ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಈಗ ಒಂದ್ ಶೇಪ್ ತಂದ್ಬಿನಪ್ಪ. ಇಲ್ಲೇ ಸ್ಟಾಪ್ ಮಾಡು. ನನ್ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಅವ್ರಿಗೆ ಎಷ್ಟೋ ಜನ ಬಾಯ್ ಫ್ರೆಂಡ್ಸ್ ಇದ್ರು. ನನ್ ದುಡ್ಡಲ್ಲೇ ಅವ್ರಿಗೆಲ್ಲ ಗಿಫ್ಟ್ ಕೊಡ್ತಾ ಇದ್ಲು. ವಾವ್, ನೈಸ್. ನಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಮ್ ಡ್ಯಾಡ್ ಖುಷಿಯಾಗಿದ್ರು. ಇನ್ವಿಟೇಷನ್ ಅವರೇ ರೆಡಿ ಮಾಡಿದ್ರು. ಡಿಸೈನ್ ಕೊಡಿಲಿ.
ವಾವ್ ಕಳ್ಳ ಹಾಡಿದ್ದಾರೆ. ನನ್ನ ಫ್ರೆಂಡಿಗೆ ಇನ್ವಿಟೇಷನ್ ಕೊಡೋಣ ಅಂತ ಹೋಗಿದ್ದೆ. ಅದರಲ್ಲಿ ಇದ್ದಿದ್ದ ಫೋಟೋ ನೋಡಿ ಇವಳು ನನ್ನ ಹಳೆ ಲವ್ವರು ಈಗ ಇನ್ನೊಬ್ಬನ ಜೊತೆ ಡೇಟಿಂಗ್ ಅಲ್ಲಿ ಇದ್ದಾಳೆ ಅಂತ ಹೇಳ್ದ. ನನಗೆ ಕೋಪ ಬಂದು ಬೈದ್ಬಿಟ್ಟು ಬಂದ್ಬಿಟ್ಟೆ. ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅವಳಿರೋ ಜಾಗ ಕುಡ್ಕೊಂಡು ಹೋದೆ. ನಾನು ಬರೋದು 1 ನಿಮಿಷ ಲೇಟ್ ಆಗಿದ್ದು ಏನಾಗ್ತಿತ್ತು ಗೊತ್ತಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ. ಪ್ರೀತಿಸಿದವಳಿಂದ ನಮ್ಮ ಮರ್ಯಾದೆನೆ ಹೋಗಾದ್ಮೇಲೆ ಬದುಕೋದ್ಕಿಂತ ಸಾಯದ ಮೇಲೂ ಎಷ್ಟು ಪ್ರೀತಿಸ್ತದೆ ಗೊತ್ತೇನೋ. ನನ್ನ ಮದುವೆ ಆಗ್ತೀನಿ ಅಂತಾಳೆ, ಬೇರೆಯವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾಳೆ. ಕೇಳಿದ್ರೆ ಕಸಿನ್ ಬ್ರದರ್ ಅಂತಾಳೆ. ಯಾರಾದ್ರೂ ಬ್ರದರ್ನ ಕ್ಲಬ್ಬಲ್ಲಿ ತಪ್ಕೊಂಡು ಮುತ್ಕೊಡ್ತಾರನೋ? ಈಗಲೇ ಹಿಂಗಾದ್ರೆ ನಾಳೆ ಮದುವೆ ಆದ್ಮೇಲೆ ಮನೆ ಹೊರಗಡೆ ಅವ್ನ ಚಪ್ಪಲಿ ನೋಡ್ಬಿಟ್ಟು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ನನಗಿಂತ ಚೀಪ್ ಮೆಂಟಾಲಿಟಿ ಹುಡುಗಿ ಬೇಡಪ್ಪ. ಬೇಡ ಬಿಟ್ಬಿಡು, ಅವಳು ಮದುವೆ ಮಾಡ್ಕೋಬೇಡ. ಅದಕ್ಕೆ ನೀನ್ ಯಾಕೆ ಸಾಯ್ತೀಯಾ? ಅವಳನ್ನ ಮದುವೆ ಮಾಡ್ಕೊಂತಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಪರಿಚಯ ಆಗಿದೆ. ಆದ್ರೆ ಅವಳಿಗೆ ನನ್ ಬಿಟ್ಟು ಊರಲ್ಲಿರೋ ಎಲ್ಲ ಹುಡುಗರು ಅವಳ ಬಾಯ್ ಫ್ರೆಂಡ್ಸು. ಮೊನ್ನೆ ಇವಳು ಇನ್ನೊಬ್ಬನ ಜೊತೆ ರೊಮ್ಯಾನ್ಸ್ ಮಾಡಿದ ವಿಡಿಯೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತೆ. ಅಂತವಳು ನನ್ನ ಮದುವೆ ಆಗ್ಬೇಕಾ? ಬೇರೆ ಏನಾದ್ರೂ ಯೋಚನೆ ಮಾಡೋಣ ಬಿಡ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಸೂಸೈಡ್. ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು. ಈ ಜೀವನನೇ ಬೇಡ ಅನ್ಸ್ಬಿಡ್ತು. ಅವಾಗಲೇ ಡಿಸೈಡ್ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ. ಇದು ನನ್ನ ಸ್ಟೋರಿ. ನಿಂದು? ನಂದು ಸ್ಟೋರಿ ಅಲ್ಲ, ಗ್ರಂಥ. ಗರುಡ ಪುರಾಣ. ಪ್ಲೀಸ್, ಇದ್ರಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ. ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ. ನಿಮ್ಮ ಮನೇಲಿ ತಿಳಿಸೋರು ಚೆನ್ನಾಗಿ ಮಾಡ್ತಾರಲ್ವಾ? ಸತ್ರ ಬಾಯಿಗೆ ನೀರು ಚೆನ್ನಾಗಿ ಹಾಕ್ತಿವಿ. ಚಂದು, ಬೇಸಿಕಲಿ ಐ ಆಮ್ ಫ್ರಮ್ ಚೆನ್ನೈ. ಇಲ್ಲಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಬಂದಿದ್ದೀನಿ. ನನ್ನ ಮಾವನ್ಗೂ ನನ್ಗೂ ಎಂಗೇಜ್ಮೆಂಟ್ ಆಗಿದೆ. ನನಗ್ ನನ್ನ ಮಾವ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ನಮ್ಮ ಅಮ್ಮನಿಗೆ ಅವನ ಜೊತೆನೆ ಮದ್ವೆ ಮಾಡಿಸ್ಬೇಕು ಅಂತ ಆಸೆ. ನಮ್ಮ ಮಾವ ಒಬ್ಬ ಗೇ ಅಂತ ನಮ್ಮ ಅಮ್ಮನ್ ಎಷ್ಟು ಹೇಳಿದ್ರು ನಂಬ್ಲಿಲ್ಲ. ನನಗ್ ಬೇರೆ ಲವ್ ಅಫೇರ್ ಇದೆ, ನಾನ್ ಬೇಕು ಅಂತ ನಮ್ಮ ಮಾವನ್ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನಮ್ಮ ಮಾವ ಕ್ರಿಯೇಟ್ ಮಾಡಿದಾನೆ. ಎಲ್ರೂ ನಂಬಿಸಿದಾನೆ. ಅವನ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಅಟೆಂಪ್ಟ್ ಸಹ ಮಾಡಿದ್ರು. ಅದಕ್ಕೆ ನಮ್ಮಮ್ಮ ಸಾಯೋಕ್ ಮುಂಚೆ ನಾನೇ ಸತ್ತೋದ್ರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಅಂತ ಇಲ್ಲಿಗೆ ಬಂದೆ. ಐಶು, ಏ ಐಶು, ಲೋ ಪ್ರವೀಣ, ಅವಳೇನ್ ತಪ್ಪು ಮಾಡಿದಳ? ಅವಳ್ಯಾಕ ಸಾಯ್ಬೇಕು? ನನ್ನೇನೋ ಕೇಳ್ತೀಯ? ಅವಳನ್ನೇ ಹೋಗಿ ಕೇಳು. ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಬಾರ್ದು. ಅವಳನ್ನ ಸೂಸೈಡ್ ಮಾಡ್ಕೋಬೇಡ ಅಂತ ಹೇಳು. ಶಿ ಇಸ್ ಅ ಬ್ರೈಟ್ ಫ್ಯೂಚರ್ ಐಸೆ. ಶಿ ಇಸ್ ಅ ಸ್ವೀಟ್ ಗರ್ಲ್. ಈ ಟೈಮಲ್ಲಿ ಎಮೋಷನ್ ವರ್ಕ್ ಆಗ್ತಿದೆ ಮಚಾ. ಈಗ ನೋಡು, ನೀವು ಮೆಂಟಲಿ ಫಿಕ್ಸ್ ಆಗಿದ್ಯಾ ಸೂಸೈಡ್ ಮಾಡ್ಕೋಬೇಕು ಅಂತ. ನಾನ್ ಬೇಡ ಅಂತ ಕೇಳ್ತೀಯಾ? ಅವಳಿಗೆ ಕೇಳ್ತಾಳೆ. ಮಗ ಪ್ಲೀಸ್ ಕನ್ವಿನ್ಸ್ ಮಾಡೋಗೋ. ಹೋಗ ಮಗ, ಹೋಗ. ಸರಿ, ಲೆಟ್ ಮಿ ಟ್ರೈ. ಅಬ್ಬಾ ಐಶೋ, ಎಕ್ಸ್ಟ್ರಾಡಿನರಿ ಕಡೆ ನಿನ್ ಕತೆ ಇಟ್ಕೊಂಡು ಒಳ್ಳೆ ಪಿಕ್ಚರ್ ಮಾಡ್ಬಿಡ್ಬೋದು. ಕಲ್ಪನಾಗಿಂತ ಎಕ್ಸ್ಟ್ರಾಡಿನರಿ ಯಾಕೆ ಮಾಡ್ದೆ ಗೊತ್ತಾ? ಯಾವಳವಳು? ಆ ಸ್ಟೋರಿಗೆ ಬೇಕಾ? ನಂದು ಅಷ್ಟೇ. ಸ್ಟೋರಿ ಅಲ್ಲ, ರಿಯಲ್. ನನ್ ಫ್ರೆಂಡ್ಸ್ ಎಲ್ಲ ಕೆಲ್ಸ ಆಯ್ತಾ ಅಂತ ಫೋನ್ ಮಾಡ್ತಿದ್ದಾರೆ. ಅವ್ನು ನಮ್ನೆ ನೋಡ್ತಾ ಇದ್ದಾನೆ. ನಾಟಕ ಮಾಡೆ. ನನ್ನಿಂದ ಆಗಲ್ಲ. ಚಂದುಗೆ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಡ್ಯಾಡಿಗೆ 1 ವೀಕ್ ಟೂರ್ ಅಂತ ಸುಳ್ಳು ಹೇಳಿ ಬಂದಿರೋದು. 3 days ಅಲ್ಲಿ ಲವ್ ಸೆಟ್ಲ್ ಆಗ್ತಿದ್ರೆ ಅಷ್ಟೇ. ಐಶು, ಕಂಟಿನ್ಯೂ. ಏನಿದೆ ಅಂತ ಕಂಟಿನ್ಯೂ ಮಾಡ್ಲಿ? ವಿಷಯ ಬೇಕಲ್ಲ. ಕೋಪ ಬಂದ್ರೆ ಕಚ್ಕೊಳ್ತೀನಿ. ಅದು ಮಧ್ಯಾಹ್ನ ಬಿರಿಯಾನಿ ತಿಂದರೆ ಚೆನ್ನಾಗಿತ್ತಾ? ತುಂಬಾ ರುಚಿಯಾಗಿತ್ತು, ಆದ್ರೆ ಮೂಳೆ ಎಲ್ಲ ನನ್ ಪ್ಲೇಟ್ ಅಲ್ಲೇ ಇತ್ತು. ಚೆನ್ನಾಗಿ ಡೌ ಮಾಡ್ತಾ ಇದ್ಯಾ, ಹಂಗೆ ಕಂಟಿನ್ಯೂ ಮಾಡು, ನಾನು ಬರ್ತೀನಿ.